ಹಲೋ ಎವ್ರಿವನ್, ಐ ಆಮ್ ಅರ್ಪಿತಾ. ಅಟ್ ಪ್ರೆಸೆಂಟ್ ನಾನು KLE GTBPA ಗದಗೊಳ್ಳೋದಾಗ್ತೀನಿ. ನಾನು ಸೆಕೆಂಡ್ ಇಯರ್ 4th ಸೆಮ್ ಸ್ಟೂಡೆಂಟ್. ನಮ್ಮ ಕಾಲೇಜಿನ ಅಕಾಡೆಮಿಕ್ಸ್ ಬಗ್ಗೆ ಹೇಳುದಾದ್ರೆ, ಫಸ್ಟ್ ಆಫ್ ಆಲ್ ಅಕಾಡೆಮಿಕ್ಸ್ ಅಂದ ಕೂಡಲೇ ನಮ್ ಕಣ್ಣಿಗೆ ಬರೋದು, ನಮ್ ಮುಂದೆ ಬರೋದು ಏನಂತಂದ್ರೆ ಎಕ್ಸಾಮ್ಸ್, ಮಾರ್ಕ್ಸ್, ರಿಸಲ್ಟ್ಸ್, ಟೆನ್ಷನ್, ನೋಟ್ಸ್, ಬುಕ್ಸ್, ಇದೆಲ್ಲ. ಇಷ್ಟೆಲ್ಲಾ ಟೆನ್ಷನ್ ರಿಲೀಫ್ ಮಾಡೋದು ಎಲ್ಲಿ? ಅಂಡ್ ಮೂರ್ ಓವರ್ ದ ಸ್ಟೂಡೆಂಟ್ಸ್ ಆಲ್ ಟೈಮ್ ನ ಸ್ಪೆಂಡ್ ಮಾಡೋದು ಎಲ್ಲಿ ಅಂದ್ರೆ ಕ್ಲಾಸ್ ರೂಮ್ಸ್ ಒಳಗೆ. ಜಸ್ಟ್ ಕ್ಲಾಸ್ ರೂಮ್ಸ್ ನೋಡ್ಬರೋದು. ಬಟ್ ಡಿಫರೆಂಟ್ ಕ್ಲಾಸ್ ರೂಮ್ಸ್ ಹೋಗಿ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅವೈಲಬಿಲಿಟಿ ಇದೆ. ಡಿಜಿಟಲ್ ಕ್ಲಾಸ್ ರೂಮ್ಸ್ ಇಂದ ಏನ್ ಫೆಸಿಲಿಟೀಸ್ ಅಥವಾ ಏನಂದ್ರ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಷನ್ ಸಸ್ತಕ್ಕೆ, ಸ್ಟೂಡೆಂಟ್ಸ್ ಫೋಕಸ್ ಹತ್ತಾಗಿತ್ತಾಗ ಹೋಗ್ಲಾರ್ದಂಗ ಡಿಜಿಟಲ್ ಕ್ಲಾಸ್ ರೂಮ್ಸ್ ಹೆಲ್ಪ್. ಇನ್ನೊಂದು ಟೀಚರ್ಸ್ ಏನ್ ಯೂಸ್ ಮಾಡ್ತಾರಲ್ಲ, PPT ಏನ್ ಮಾಡ್ಕೊಂಡ್ ಬಂದಿರ್ತಾರ ಅದನ್ನ ನಮ್ಗೆ ಎಕ್ಸಾಮ್ ಗೆ ರೆಫರೆನ್ಸ್ ಅಂತ ಕೊಡ್ತಾರ, ಅದನ್ನ ನಮ್ಮ ಎಕ್ಸಾಮ್ ಗೆ ಹೆಲ್ಪ್ ಆಗ್ತದೆ. ಡಿಜಿಟಲ್ ಕ್ಲಾಸ್ ರೂಮ್ ಅಷ್ಟೇ ಅಲ್ಲ, ಡಿಜಿಟಲ್ ಲೈಬ್ರರಿ ಫೆಸಿಲಿಟೀಸ್ ಇಲ್ಲಿ ಐತಿ. ಡಿಜಿಟಲ್ ಲೈಬ್ರರಿ ಒಳಗ ಲೈಕ್ ನಮ್ಗೆ ಏನಾರ ಎಕ್ಸಾಮ್ ಪರ್ಪಸ್ ಏನಾರ ಬೇಕಂದ್ರ ಆರ್ ಎಜುಕೇಶನ್ ಪರ್ಪಸ್ ಏನಾರ ಆನ್ಲೈನ್ ಸರ್ಚ್ ಮಾಡೋದಿತ್ತಂದ್ರ ಅವ್ರ ಪ್ರೆಸೆಂಟೇಶನ್ ಏನಾರ ಮಾಡೋದಿತ್ತಂದ್ರ ಇಲ್ಲಿ ಬಂದು ಡಿಜಿಟಲ್ ಲೈಬ್ರರಿನ ನಾವ್ ಯೂಸ್ ಮಾಡ್ಬೋದು. ಇಲ್ಲಿ ಆ ಫೆಸಿಲಿಟೀಸ್ನು ಐತಿ. ಡಿಜಿಟಲ್ ಲೈಬ್ರರಿ ನೋಡಿದ್ರಿ, ಡಿಜಿಟಲ್ ಲೈಬ್ರರಿ ಅಷ್ಟೇ ಟ್ರೆಡಿಷನಲ್ ಲೈಬ್ರರಿ ಫೆಸಿಲಿಟೀಸ್ ಐತಿ. ಅಂಡ್ ಮೋರ್ ಓವರ್ ಇಲ್ಲಿ ಲಾಟ್ ಆಫ್ ಬುಕ್ಸ್ ಫೆಸಿಲಿಟೀಸ್ ಐತಿ. ಅಂಡ್ ನಿಮ್ಗೆ ಎಜುಕೇಶನ್ ಪರ್ಪಸ್ ಅಷ್ಟೇ ಅಲ್ಲ, ಇಲ್ಲಿ ಕಾಂಪಿಟೇಟಿವ್ ಬುಕ್ಸ್, ಜನರಲ್ ನಾಲೆಜ್ ಬುಕ್ಸ್, ಎಲ್ಲಾ ತರ ಬುಕ್ಸ್ ಇಲ್ಲಿ ಅವೈಲಬಲ್. ನೀವು ಯಾವಾಗ ಬೇಕಂದ್ರೂ ಬಂದು ಇಲ್ಲಿ ಬುಕ್ಸ್ ನ ಫೆಸಿಲಿಟೀಸ್ ನ ತಗೋಬಹುದು. ಇಷ್ಟೊತ್ತ ನೋಡಿದ್ರಿ, ಇಷ್ಟೆಲ್ಲ ಅಕಾಡೆಮಿಕ್ಸ್ ರಿಲೇಟೆಡ್ ಫೆಸಿಲಿಟೀಸ್ ಇಲ್ಲಿ ಅವೈಲಬಲ್ ಐತಿ. ಅಂಡ್ ಒನ್ ಮೋರ್ ಥಿಂಗ್ ನಾನು ನಿಮ್ಗೆ ಹೇಳ್ಬೇಕಿತ್ತು, ಐ ಆಮ್ ದ ಟಾಪರ್ ಆಫ್ ದ ಕ್ಲಾಸ್. ಥ್ಯಾಂಕ್ ಯು.